ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳ ದುರಂತದಲ್ಲಿ ಹಲವರು ಭಾರತೀಯರು ನಾಪತ್ತೆಯಾಗಿದ್ದಾರೆ. ಇನ್ನು ಧಾರವಾಡ ಮೂಲದ ರಾಕೇಶ್ ನಾಯಕ್ ನಾಪತ್ತೆಯಾಗಿದ್ದಾರೆ. ಇದೇ ತಿಂಗಳು 12ನೇ ತಾರೀಕು ಪ್ರವಾಸಕ್ಕೆ ರಾಕೇಶ್ ತೆರಳಿದ್ರು. ಈಶಾ ಫೌಂಡೇಶನ್ನಿಂದ 77 ಮಂದಿ ತೆರಳಿದ್ರು. ಅದರಲ್ಲಿ S3 ಗುಂಪಿನಲ್ಲಿ ರಾಕೇಶ್ ನಾಯಕ್ ಇದ್ರು. ನೇಪಾಳ ದುರಂತ ಏನಾಗಿದೆ, ಪ್ರವಾಹ, ಅದರಲ್ಲಿ ಹಲವಾರು ಭಾರತೀಯರು ನಾಪತ್ತೆಯಾಗಿದ್ದಾರೆ. 178 ಮಂದಿ ಅಂತ ನೇಪಾಳದ ಟೂರಿಸಂ ಬೋರ್ಡ್ ಏನಿದೆ ಅಧಿಕೃತವಾಗಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿತ್ತು. ಇದರ ಬೆನ್ನಲ್ಲೇ ಧಾರವಾಡ ಮೂಲದ ರಾಕೇಶ್ ನಾಯಕ್ ನಾಪತ್ತೆಯಾಗಿರೋದು. ಇದೇ ತಿಂಗಳು 12ನೇ ತಾರೀಕು ಪ್ರವಾಸಕ್ಕೆ ರಾಕೇಶ್ ತೆರಳಿರ್ತಾರೆ. ಈಶಾ ಫೌಂಡೇಶನ್ ಏನಿದೆ ಅದರಿಂದ 77 ಮಂದಿ ಪ್ರವಾಸಕ್ಕೆ ತೆರಳಿರ್ತಾರೆ. ಇದರಲ್ಲಿ S3 ಗುಂಪಿನಲ್ಲಿ ರಾಕೇಶ್ ಇರ್ತಾರೆ. ನೇಪಾಳದ ಮಾನಸ ಸರೋವರಕ್ಕೆ ತೆರಳಿರ್ತಾರೆ. 77 ಮಂದಿ ಪ್ರವಾಸವನ್ನು ಮುಗಿಸಿ ಇಂದು ವಾಪಸ್ ಬರಬೇಕಾಗಿತ್ತು. ಸದ್ಯ ಪ್ರವಾಹದ ಸ್ಥಿತಿ ಏನಿದೆ ಅದರ ಬಳಿಕ ಸಂಪರ್ಕಕ್ಕೆ ರಾಕೇಶ್ ಸಿಗ್ತಾ ಇಲ್ಲ. ಇವರ ಗುಂಪಿನಲ್ಲಿದ್ದವರು ಕೂಡ ಯಾರೂ ಸಂಪರ್ಕಕ್ಕೆ ಸಿಗ್ತಾ ಇದ್ದಿಲ್ಲ. ಹೀಗಾಗಿ ರಾಕೇಶ್ ನಾಯಕ್ ಅವರ ಕುಟುಂಬ ಕಂಗಾಲಾಗಿದೆ. ಪ್ರವೀಣ್ ಅಂತ ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂತೇಳಿ. ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾದ ಕಳೆದ 8 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸ ಸರೋವರಕ್ಕೆ ಹೋಗ್ತಾ ಇದ್ರು. ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದಾನೇ ಅವರು ಅಲ್ಲಿ ಹೋಗಿದ್ರು. ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು. ವಾಪಸ್ ಬರ್ತಾ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತನಕ ಅವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇವ್ರ ಬ್ಯಾಚಲ್ಲಿ 77 ಜನ ಇದ್ದರು. ಈಶಾ ಫೌಂಡೇಶನ್ದಿಂದ 77 ಜನ, ಎಲ್ಲ ಆಲ್ಮೋಸ್ಟ್ NRIಸೇ ಇದ್ದರು. ಅದರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಈಶಾ ಫೌಂಡೇಶನ್ ಜೊತೆ ನಾವು ಕಂಟಿನ್ಯೂ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ಯಾರ್ದು ಇನ್ನೂ ಆಗಿಲ್ಲ. ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು. ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಇವರು ಮಾನಸ ಸರೋವರಕ್ಕೆ ಹೋಗಿದ್ರು. ಇವರು ಈಶಾ ಫೌಂಡೇಶನಿಂದ ಮಾನಸ ಸರೋವರಕ್ಕೆ ಹೋಗಿದ್ರು. ಕೆಲಸಕ್ಕೆ ಹೋಗಿ ಮಾನಸ ಸರೋವರ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ರು. ನೆನ್ನೆ ಲಾಸ್ಟ್ ಡೇ ಇತ್ತು. ಅವ್ರು ನೆನ್ನೆಗೆ ಮುಗಿದಿತ್ತು ಅವ್ರದ್ದು. ನೆನ್ನೆ ಬಂದು ಇಮಿಗ್ರೇಷನ್ನಿಂದ ಇವರು ಹೋಗ್ಬೇಕಾಗಿತ್ತು ಅಷ್ಟೇ. ನೆನ್ನೆ ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕೊನೆ ಬಾರಿ ಅವ್ರು ಮಾತಾಡಿದ್ದು. ನಾರ್ಮಲ್ ಆಗಿ ಕಾಲ್ ಮಾತಾಡಿದ್ರು. ಸಾಯಂಕಾಲವರೆಗೂ ನಾನು ಕಾಠ್ಮಂಡು ರೀಚ್ ಆಗ್ತೀನಿ, ಅಲ್ಲಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಮುಂದೆ ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಕಾಂಟ್ಯಾಕ್ಟಲ್ಲಿ ಸಿಗ್ತಾ ಇಲ್ಲ. ಅಂದರೆ ಇವರ ಒಂದು ಗುಂಪಿನಲ್ಲಿರುವಂಥವ್ರು ಯಾರೂ ಸಿಗ್ತಿಲ್ವಾ? S3 ಬ್ಯಾಚ್ ಅಂತ ನಾವು ಈಶಾ ಫೌಂಡೇಶನ್ ಜೊತೆ ಕಂಟಿನ್ಯೂ ಮಾತಾಡ್ತಾ ಇದ್ದೀವಿ. ಅವರು ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಗುಂಪಿನಲ್ಲಿದ್ದವ್ರು ಯಾರ ಜೊತೆನೂ ಇನ್ನೂ ತನಕ ಮಾತುಕತೆ ಆಗಿಲ್ಲ ಅಂತೆ. ಈವನ್ ವಾಲಂಟಿಯರ್ಸ್ ಜೊತೆ, ಡಾಕ್ಟರ್ಸ್ ಜೊತೆ ಯಾರೂ ಏನೂ ಅವ್ರಿಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಇವರು ಒಂದು 77 ಜನದ ಗ್ರೂಪ್ ಇತ್ತಿದ್ದು. 77 ಪ್ಲಸ್ ವಾಲಂಟಿಯರ್ ಸೇರಿ ಒಂದು 80-82 ಜನ ಇದ್ರು ಅನ್ಸುತ್ತೆ. ಯಾರ್ದು ಇನ್ನೂ ತನಕ ಏನೂ ಸುಳಿವು ಸಿಕ್ಕಿಲ್ಲ. ಈಶಾ ಫೌಂಡೇಶನ್ಗೆ ಮಾತಾಡ್ತಾ ಇದ್ವಿ ಕಂಟಿನ್ಯೂ. ಅವರು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ, ಅವರು ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ. ಬಟ್ ಅವ್ರಿಗೂ ಇನ್ನೂ ಅಲ್ಲಿದ್ದು ಮಾಹಿತಿ ಸಿಕ್ಕಿಲ್ಲ. ನಿನ್ನೆ ಮಧ್ಯಾಹ್ನದಲ್ಲಿ ಮಾಧ್ಯಮದಲ್ಲಿ ನೋಡಿದಾಗೇ ನಮಗೂ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ. ಅವಾಗಿಂದನೇ ಫೋನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸರ್, ನನ್ನ ಹೆಸರು ಪ್ರವೀಣ್ ಅಂತ. ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂತೇಳಿ. ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾದ ಕಳೆದ 8 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸ ಸರೋವರಕ್ಕೆ ಹೋಗ್ತಾ ಇದ್ರು. ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದಾನೇ ಅವರು ಅಲ್ಲಿ ಹೋಗಿದ್ರು. ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು. ವಾಪಸ್ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗಿ ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು. ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಇವರು ಮಾನಸ ಸರೋವರಕ್ಕೆ ಹೋಗಿದ್ರು. ಇವರು ಈಶಾ ಫೌಂಡೇಶನಿಂದ ಮಾನಸ ಸರೋವರಕ್ಕೆ ಹೋಗಿದ್ರು. ಕೆಲಸಕ್ಕೆ ಹೋಗಿ ಮಾನಸ ಸರೋವರ ಎಲ್ಲ ದರ್ಶನ